ಹಾಯ್ ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ದಿವಸ ನಾವು RRB ಗ್ರೂಪ್ ಡಿ ಇಲ್ಲಿ ಕೇಳ್ಬೋದಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು, ರೀಸನಿಂಗ್ ಕ್ವಶನ್ಸನ್ನು ಇದು ಎಂಟನೇ ಸೆಟ್ಟ ಬಿಡಿಸೋದು. ಎಲ್ಲರೂ ಈ ಕ್ವಶನ್ಸ್ಗಳನ್ನ ಪೂರ್ತಿ ಯಾವ ರೀತಿ ನಾವು ಶಾರ್ಟ್ ಟ್ರಿಕ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತಂದು ಹೇಳ್ಕೊಡ್ತಾ ಹೋಗ್ತೀನಿ. ಆದ ಕಾರಣ ಎಲ್ಲರೂ ತಪ್ಪಸೆ ಪೂರ್ತಿ ಕ್ಲಾಸನ್ನು ನೋಡ್ರಿ ಅಂತಂದು ಹೇಳ್ತಾ ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇಲ್ಲಿ ಒಂದನೇ ಕ್ವಶನ್ ನೋಡ್ರಿ, ಇಂಥ ಕ್ವಶನ್ ಹೆಂಗೆ ಮಾಡಬೇಕು ಇಲ್ಲಿ ನೋಡ್ರಿ. ನಾವು ಮನಸ್ಸಲ್ಲೇನ ಮಾಡ್ಬೋದು ಇಂಥ ಕ್ವಶನ್ಗಳನ್ನ. ಹೆಂಗೆ ಮಾಡಬೇಕು? 5ರಿಂದ G ಹೋಗ್ಯಾನ, ಇಲ್ಲಿ -2 ಮಾಡಿದ. ಹಂಗೆ ಇವೆರಡು ಚೆಕ್ ಮಾಡ್ಕೊಳ್ರಿ. 5ದಿಂದ E ಹೋಗ್ಯಾನ, ಇಲ್ಲಿ -4 ಮಾಡಿದ. ಬಟ್ ನಮಗೆ -4 ಮಾಡ್ಬೇಕು, ಹಾಗಾದ್ರೆ ಇದು ಹೋಗ್ತದೆ. ಇಲ್ಲಿ H ಯ ಪಾಯ -3 ಆಗೈತಿ, -4 ಆಗಬೇಕಿತ್ತು. ಹಾಗಾದ್ರೆ ಆನ್ಸರ್ ನಮ್ಗೆ ಎರಡನೇದಾಗ್ತದೆ. ಹೌದಾ? ಎರಡನೇದು ಆನ್ಸರ್ ಕರೆಕ್ಟ್ ಆಗ್ತದೆ. ಈಗ ನೋಡಿರಿ, ಇನ್ನೊಂದು ಸಲ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತೇನೆ. ಇದು ಹಿಂಗೆ ಮಾಡೋಕ್ಕೆ ಗೊತ್ತಾಗಲಿಲ್ಲಪ್ಪ, ನೀವೇನು ಮಾಡ್ಬೋದು, ಬರ್ಕೋಬೇಕು. P16, F6, I9. ಹೌದಾ? ಆನಂತರ N14, G7, E5. ಈಗೇನು ಮಾಡಬೇಕು, ಗ್ಯಾಪ್ +2, ಇಲ್ಲಿ +1, -4. ಸಾರಿ, ಇಲ್ಲಿ +2 ಆಗಂಗಿಲ್ಲ, -2 ಆಗ್ತದೆ. -2 +1 -4. ಓಕೆ, ಈಗೇನು ಮಾಡ್ಬೇಕಾ, ಇದ್ರದ್ದು ಕಂಡುಕೋಬೇಕು. ಈದಿಂದ E5 C3 -2 ಆಗ್ತದೆ. ಹೌದಾ? I9 ಇಲ್ಲಿ -4 ಆಗ್ತದೆ. ಈದಿಂದ G ಹೋಗ್ಯಾನ, ಈದಿಂದ G ಹೋದ್ರೆ +2 ಆಗ್ತದೆ. ಬಟ್ ನಮಗೆ +1 ಆಗಬೇಕಿತ್ತು, ಹಾಗಾಗಿ ಒಂದೇ ತಪ್ಪಾಗ್ತದೆ. ಹೌದಾ? Hದಿಂದ 3 ಹೋಗ್ಯಾನ, E ಹೋಗ್ಯಾನ ಅಂದ್ರೆ H8 -5 ಎಷ್ಟಾಗ್ತದೆ, 3 ಆಗತ್ತೆ. -4 ಬರಬೇಕು, ಬಟ್ 3 ಬಂದೈತಿ, ಹಂಗಾಗಿ ತಪ್ಪು. Q17 N14, ಹಂಗಾದ್ರೆ ಇದು -3 ಆಗೈತಿ, ಇದು ತಪ್ಪಾಗ್ತದೆ. ಫಾಲೋ ಮಾಡೋಂಗಿಲ್ಲ, ಹಂಗಾದ್ರೆ ಎರಡನೇದು ಒಂದು ಫಾಲೋ ಮಾಡ್ತದೆ. ಇಂಥದ್ದು ಕ್ವಶನ್ ಭಾಳ ಈಜಿ ಇರ್ತಾವೆ, ಗುಂಪಿಗೆ ಸೇರಿದ ಪದ ಅಂತ ಕರೀತಾರೆ. ಇಂಥವು ನೀವೇನು ಮಾಡಿರಿ, ಇದ್ರದ್ದು ಆನ್ಸರ್ ಕಮೆಂಟ್ ಮಾಡಿರಿ. ಆನ್ಸರ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನೋಡೋಣ. ಭಾಳ ಈಜಿ ಇರ್ತೈತಿ. ಯಾರು ಆನ್ಸರ್ ಹೇಳ್ತಾರೆ ನೋಡ್ತೀನಿ ನಾನು. ಓಕೆ, ಇಂಥ ಕ್ವಶನ್ ಭಾಳ ಆರಾಮಾಗಿ ಮಾಡ್ಬೋದು. ಈಗ ನೋಡಿರಿ, ಆದಿತ್ಯನು ತನ್ನ ತರಗತಿಯ ಮೇಲಿಂದ 34ನೇ ಮತ್ತು ಕೆಳಗಿನಿಂದ 44ನೇ ಶ್ರೇಣಿಯಲ್ಲಿದ್ದಾನೆ. ಹಾಗಾದರೆ ಟೋಟಲ್ ಎಷ್ಟು ಮಂದಿ ಇದ್ದಾರೆ ಅಂತ ಕೇಳ್ತಾನೆ. ಇವಾಗಲೂ ಟೋಟಲ್ ಕೊಟ್ಟಿದ್ದಂದ್ರೆ, ಟೋಟಲ್ ಕೇಳಾಕತ್ತಿದ್ದಂದ್ರೆ ಟಾಪ್ ಪ್ಲಸ್ ಬಾಟಮ್ -1 ಮಾಡ್ಬೇಕು ಯಾವಾಗಲೂ. ಟಾಪ್ ಪ್ಲಸ್ ಬಾಟಮ್ -1. ಅಥವಾ ಇನ್ನೊಂದು ಏನು ಕೊಡ್ತಾನೋ, ರೈಟ ಲೆಫ್ಟ ಕೊಡ್ತಾನೆ. ರೈಟು ಪ್ಲಸ್ ಲೆಫ್ಟು -1. ಇಷ್ಟೇ. ಇದು ಫಾರ್ಮುಲಾ ನೆನಪಿದ್ರೆ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಎಷ್ಟು ಬರ್ತದೆ ಹಾಗಾದ್ರೆ ನೋಡಿರಿ, 44ಕ್ಕೆ 34ಕ್ಕೆ ಸೇರಿಸ್ರಿ, ಅಂದರೆ 4 4 8, 8ರಾಗ ಒಂದು ಹೋದ್ರೆ 7 ಬರ್ತೈತೆ ಆನ್ಸರ್ ಬಿಡಿಸ್ತಂದಾಗ. ಹಾಗಾಗಿ ಆನ್ಸರ್ ಇದಾಗ್ತದೆ. ಇಷ್ಟೇ. ಏನು ಮಾಡಬೇಕು, ಟೋಟಲ್ = 34 + 44 -1 = 77. ಭಾಳ ಈಜಿ ಇರ್ತದೆ, ಆರಾಮಾಗಿ ಮಾಡ್ಬೋದು ಇಂಥ ಕ್ವಶನ್. ಇಲ್ಲೇನು ಹೇಳೋಣ, ನೀಡದ ಸರಣಿಯ ಪ್ರಶ್ನಾರ್ಥಕ ಚಿಹ್ನೆ. ಹಾಗಾದ್ರೆ ಇಲ್ಲಿ ಗ್ಯಾಪ್ ಎಷ್ಟೈತೆ ನೋಡ್ರಿ, 1 -1 ಆಯ್ತು. ಹೌದಾ? ಇಲ್ಲಿ ಗ್ಯಾಪ್ ಎಷ್ಟು ಬರೋಕಾಯ್ತು, -8 ಆಕಾಯ್ತು. ಹೌದಾ? ಇಲ್ಲಿ ಗ್ಯಾಪ್ ಎಷ್ಟು ಬರೋಕಾಯ್ತು ಅಂದರೆ ಇದು -8 ಕ್ಯೂ ನಂಬರ್ ಐತಿ. ಇಲ್ಲಿ ಎಷ್ಟು ಬರೋಕಾಯ್ತು, 12ರಾಗ 5 ಹೋದ್ರೆ 6 ಬರ್ತೈತಿ. 6 ಇಲ್ಲ, 7 ಬರ್ತದೆ. 12ರಾಗ 5 ಹೋದ್ರೆ 7 ಬರ್ತದೆ. 27 ಮೈನಸ್. ಹಾಗಾದ್ರೆ ಇಲ್ಲಿ ಕ್ಯೂಬ್ ನಂಬರ್ ಫಾಲೋ ಆಗೋದೈತಿ. ಇಲ್ಲಿ 1 ಕ್ಯೂಬ, 2 ಕ್ಯೂಬ, 3 ಕ್ಯೂಬ, 5 ಕ್ಯೂಬ, 4 ಕ್ಯೂಬ್ ಆಯ್ತು. ಇಲ್ಲಿ 5 ಕ್ಯೂಬ. 5 ಕ್ಯೂಬ್ ಅಂದ್ರೆ 125. 125ನ ಮೈನಸ್ ಮಾಡ್ಬೇಕು 351ದಾಗ. ಹಾಗಾದ್ರೆ ಏನಾಗ್ತದೆ, 11ರಾಗ 5 ಹೋದ್ರೆ 7 ಆಗ್ತದೆ. ಸಾರಿ, 11ರಾಗ 5 ಹೋದ್ರೆ 6 ಆಗ್ತದೆ. 6 ಆಗ್ತದೆ. ಒಂದು ಕೈಲ 5ರಾಗ 3 ಹೋದ್ರೆ 2. 26 ಎಲ್ಲೈತಿ, 1ನೇದ್ರಾಗ 26 ಐತೆ ನೋಡ್ರಿ. ಆನ್ಸರ್ 26 ಅಂದರೆ 226 ಆನ್ಸರ್ ಆಗ್ತದೆ. ಈ ರೀತಿ ಮಾಡ್ಬೇಕು ನಾವು. ಆದಷ್ಟು ಸ್ಪೀಡಾಗಿ ಮಾಡೋಕ್ಕೆ ಟ್ರೈ ಮಾಡಬೇಕು.
ಇಲ್ಲಿ ನೋಡಿರಿ, ಈ ಕ್ವಶನ್ದ ಆನ್ಸರ್ ನೀವು ಹೇಳ್ರಿ. ಸೇಮ್ ಕ್ವಶನ್ ಐತಿ. ಇಂಥ ಕ್ವಶನ್ ಭಾಳ ಬಂದವ, ಯಾರೂ ಮಿಸ್ ಮಾಡಬೇಡ್ರಿ. ಆರಾಮಾಗಿ ಮಾಡ್ಬೋದು ಇಂಥ ಕ್ವಶನ್. ನೀವು ಪೆನ್ಲಿ ಬಿಡಿಸೋಗಿಲ್ಲ, ಇದನ್ನು ಬಾಯ್ಲೆಕ್ಕನ ಮಾಡ್ಬೇಕು ಇದನ್ನು ಯಾವಾಗಲೂ. ಅಂದರೆ ನಿಮ್ಗೆ ಟೈಮ್ ಭಾಳ ಸೇವ್ ಆಗ್ತೈತಿ. ಎಷ್ಟು ನೀವು ಮನಸ್ಸಿನಾಗ ಮಾಡ್ತಿರಲ್ಲ ಅಷ್ಟು ಟೈಮ್ ಸೇವ್ ಆಗ್ತದೆ. ಓಕೆ, ಇದನ್ನೂ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ ಆಮೇಲೆ ಆನ್ಸರನ್ನು. 6ನೇ ಕ್ವಶನ್ ಇಲ್ಲೇನೈತಿ? ಎಸ್ದಿಂದ ಈಗ ಹೋಗ್ಯಾನ. S19 E5, ಆನಂತರ Q17 C3. ಇಲ್ಲಿಂದ ಇಲ್ಲಿ ಹೋಗಕ್ಕೆ ಎಷ್ಟು ಗ್ಯಾಪ್ ಆಯ್ತು? 19ರಿಂದ 5ಕ್ಕೆ ಬಂದಾನ. 19ಕ್ಕೆ 7 ಸೇರಿಸ್ರಿ 26 ಆಗ್ತೈತಿ. 26ಕ್ಕೆ 5 ಸೇರಿಸ್ರಿ ಅಂದ್ರೆ ಜಡ್ ಮುಗಿದೈತಿ. ಜಡ್ ಆಗಂತಲೇ 5 ಬರ್ತೈತಿಲ್ಲ. 19ಕ್ಕೆ 7 + 5 ಮಾಡ್ಬೇಕು. 7 5 ಎಷ್ಟು? 12. ಇಲ್ಲಿ 12, 7 ಇಲ್ಲೂ 12ನೇ ಹೆಚ್ಚಾಗೈತೆ ನೋಡ್ರಿ. ಹಾಗಾದ್ರೆ ಇಲ್ಲೂ 12ನೇ ಹೆಚ್ಚಾಗಬೇಕು. ಇಲ್ಲೂ 12 ಹೆಚ್ಚಾಗಬೇಕಂದ್ರೆ ಇಲ್ಲೂ 12 ಹೆಚ್ಚು ಮಾಡ್ಬೇಕು ನಾನು. ಹಾಗಾದ್ರೆ 12 3 ಎಷ್ಟು ಐತಿ? 15 ಆಗ್ತೈತಿ. 15 ಅಂದ್ರೆ ಏನು? ಓ ಬರ್ತೈತಿ. ಲಾಸ್ಟಕ್ಕೆ ಓ ಇರುವ 2 ಅದಾವೆ. ಹೌದಾ? ಆನಂತರ ಈಗ ಇದನ್ನು ತಗೊಳ್ಳೋಣ. Y25 K11. 25ದಿಂದ K11. 25 ಐತಿ, K11ಕ್ಕೆ ಹೋಗ್ಯಾನ. ಅಂದ್ರೆ ಎಷ್ಟಾಯ್ತು? ಇಲ್ಲೂ 12 ಹೆಚ್ಚಾಯ್ತು. ಹಾಗಾದ್ರೆ ಇಲ್ಲೂ 12 ಹೆಚ್ಚಾಗ್ತೈತಿ ನೋಡ್ರಿ. W23. ಹೌದಾ? ಇಲ್ಲಿ 12 ಹೆಚ್ಚು ಮಾಡಿ ಅಂದ್ರೆ ಇಲ್ಲಿ ಸೇಮ್ ಹಂಗಾಗೈತೆ. ಹಂಗಾದ್ರೆ ನಾನು I9 ಐತಿ. ಇಲ್ಲಿ ಲಾಸ್ಟಕ್ಕೆ 9 ಐತಿ. 9 + 12 ಮಾಡಿ ಅಂದ್ರೆ ಎಷ್ಟಾಗ್ತದೆ? 21 ಆಗ್ತದೆ. 9 + 12 ಮಾಡಿ ಅಂದ್ರೆ 21. 21 ಈಸ್ ನಥಿಂಗ್ ಬಟ್ ದಿಂದ ಸ್ಟಾರ್ಟ್ ಆಗ್ಬೇಕು. ಹಾಗಾದ್ರೆ ಆನ್ಸರ್ 3ನೇದು ಆಗ್ತದೆ. ಇಷ್ಟೇ ಇರೋದು. ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ, ಸಮ್ ಅಂತ ಬಂದಾಗ ಇವೆರಡು ತೊಗೋತೀವಿ. ಆಲ್ ಅಂತ ಬಂದಾಗ ಒಳಗೆ ತೊಗೋತೀವಿ. ಆನಂತರ ನಾಟ್ ಅಂತ ಬಂದು ಕೊಟ್ಟಿದ್ದಂದ್ರೆ ನಾಟ್ ಅಂತ ಗುರುತ ಮಾಡ್ತೀವಿ. ಓಕೆ, ಇಲ್ಲಿ ಏನು ಕೊಟ್ಟ ನೋಡ್ರಿ. ಇಲ್ಲೇನು ಕೊಟ್ಟಂದ್ರೆ ಸಮ್ ಟ್ರೀಸ್ ಆರ್ ಚೀಸಲ್ಸ್. ಸಮ್ ಟ್ರೀ ಏನದಾವು? ಚೀಸಲ್ ಅದಾವು. ಟ್ರೀಸ್ ಅಂದ್ರೆ ಗಿಡಗಳ, ಚೀಸಲ್ ಅಂದ್ರೆ ಅವು ಕೆತ್ತಕ್ಕೆ ಏನು ಮಾಡ್ತಾರಲ್ಲ, ಗಿಡ ಕಟ್ಟಿಗೆ ಕೆತ್ತಾರಲ್ಲ, ಅದಕ್ಕೆ ಚೀಸಲ್ಸ್ ಅಂತ ಕರೀತಾರೆ. ಚೀಸಲ್ಸ್ ಅಂದ್ರೆ ಒಂಥರ ಕಬ್ಬಣ ಕಟ್ ಮಾಡೋಕೆ ಇದಕ್ಕೆ ಯೂಸ್ ಮಾಡ್ತೀವಿ. ಉಳಿ ಅಂತ ಕರಿತೀವಿ. ಓಕೆ, ಟ್ರೀಸ್ ಆರ್ ಸಮ್ ಟ್ರೀಸ್ ಅಂದ್ರೆ ಸಮ್ ಅಂತ ಇದನ್ನು ಎಷ್ಟು ಬರ್ಕೊಂಡು ಇವು ಟ್ರೀ ಇದಾವೆ. ಟ್ರೀ ಇದ್ದದ್ದು ಸಮ್ ಟ್ರೀಗಳು ಏನದಾವು? ಚೀಸಲ್ಸ್ ಅದಾವೆ ಅಂತ ಹೇಳತ್ತಾನ. ಇವು ಟ್ರೀ ಇದಾವೆ, ಇವು ಚೀಸಲ್ಸ್ ಅದಾವೆ. ಹೌದಾ? ಸಮ್ ಚೀಸಲ್ಸ್ ಆರ್ ಗ್ರಾಫ್ಸ್. ಅದ್ರಾಗ ಒಂದು ಸಮ್ ಚೀಸಲ್ಸ್ ಏನದಾವಲ್ಲ ಅವು ಗ್ರಾಫ್ಸ್ ಅದಾವೆ ಅಂತ ಹೇಳತ್ತಾನ. ಇವು ಗ್ರಾಫ್ಸ್ ಅದಾವಂತ. ಹೌದಾ? ಹಾಗಾದ್ರೆ ಕನ್ಕ್ಲೂಷನ್ದಾಗ ಏನು ಹೇಳ್ತಾನೆ? ಸಮ್ ಟ್ರೀಸ್ ಆರ್ ಗ್ರಾಫ್ಸ್ ಅಂತ ಹೇಳ್ತಾನೆ. ಇಲ್ಲಿ ಸಮ್ ಟ್ರೀಸ್, ಗ್ರಾಫ್ಸ್ ಇಲ್ಲಿದ್ದಾವೆ, ಟ್ರೀಸ್ ಇಲ್ಲಿದ್ದಾವೆ. ಹೌದಾ? ಹಾಗಾದ್ರೆ ಅದ್ರೊಳಗೆ ಹಿಂಗೆ ಸಂಬಂಧ ಕಾಣತೈತಿ ಇಲ್ಲಿ? ಇಲ್ಲ, ನಡು ಚೀಸಲ್ ಐತಿ. ಹಾಗಾಗಿ ಇದ್ರ ನಡು ಯಾವುದೇ ರೀತಿ ಇದನ್ನು ಕಾಣಿಸ್ತಿಲ್ಲ, ಡೈರೆಕ್ಟ್ ಸಂಬಂಧ ಇಲ್ಲ. ಹಾಗಾಗಿ ನಮ್ಗೆ ಇದು ಒಂದೇ ತಪ್ಪಾಗ್ತದೆ. ಆಲ್ ಗ್ರಾಫ್ಸ್ ಆರ್ ಚೀಸಲ್ಸ್. ಎಲ್ಲ ಗ್ರಾಫ್ಸ ಚೀಸಲ್ಸ್ ಒಳಗದಾವು. ಎಲ್ಲ ಗ್ರಾಫ್ಸ್ ಏನದಾವಲ್ಲ ಅವೆಲ್ಲ ಚೀಸಲ್ಸ್ ಒಳಗದಾವ. ಅಂದ್ರೆ ಹಿಂಗೆ ಇಮೇಜ್ ಕಾಣ್ಬೇಕು ನಮಗೆ. ಹೌದಾ? ಚೀಸಲ್ಸ್ ಹೊರಗೆ ಬರಬೇಕು, ಒಳಗೆ ಜಿ ಬರಬೇಕು. ಬಟ್ ಹಿಂಗೆ ಕಾಣಿಸ್ತಿಲ್ಲ, ಸಮ್ ಅಷ್ಟದಾವು, ಹಾಲು ಬರೋಂಗಿಲ್ಲ. ಹಾಗಾಗಿ ಇದು ತಪ್ಪಾಗ್ತದೆ. ಎರಡು ತಪ್ಪಾಗೋದ್ರಿಂದ ಆನ್ಸರ್ 1ನೇದು ಕರೆಕ್ಟ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ದಾಗ ಏನು ಹೇಳ್ಯಾನ ನೋಡ್ರಿ. ಇದು ಪ್ಲಸ್ ಅಂದ್ರೆ ಮೈನಸ್ ಅಂತ. 17 ಡಿವೈಡೆಡ್ ಬೈ ಅಂದರೆ ಏನೈತಿ? ಪ್ಲಸ್ ಅಂತ. ಹಾಗಾದ್ರೆ ಅದನ್ನು ಪ್ಲಸ್ ಬರ್ಕೋತೀನಿ. 44 ಓಕೆ. ಇಂಟು ಅಂದ್ರೆ ಡಿವೈಡೆಡ್ ಬೈ 4 ಆಯಿತು. ಪ್ಲಸ್ ಅಂದ್ರೆ -6 ಮೈನಸ್ ಅಂದ್ರೆ ಇಂಟು 4. ಇಂಥವು ಕ್ವಶನ್ನ ಸ್ಪೀಡಾಗಿ ಬೋರ್ಡ್ ಮಾಸ್ ರೂಲನ್ನು ಉಪಯೋಗ ಮಾಡ್ಕೊಂಡು ಬಿಡಿಸ್ಬೇಕು ನಾವು. 6 × 11 ಎಷ್ಟು ಬತ್ತು? 6 × 4 = 24. 17 24. 17ಕ್ಕೆ 28 ಆಗ್ತೈತಿ. 17 + 11 ಸೇರಿಸ್ರೆ 28 ಆಯ್ತು. 28ರಾಗ 24 ಮೈನಸ್ ಮಾಡ್ರೆ 4 ಉಳಿತದೆ. ಆನ್ಸರ್ 4. ಈ ರೀತಿ ನಾವು ಬಾಯಿ ಲೆಕ್ಕ ಮಾಡ್ಬೇಕು ಲಾಸ್ಟಕ್ಕೆ. ಈಗ 6 passengers LMN are sitting in one bench. ಓಕೆ, ನಾ ಇದನ್ನು ಕನ್ನಡದಾಗ ಓದಿ ನಿಮಗೆ ಬಿಡಿಸ್ತೀನಿ. 6 ಪ್ರಯಾಣಿಕರಿದ್ದಾರೆ,
LMNP, QR ನೇರ ಸಾಲಿನಲ್ಲಿ ಬೆಂಚ್ ಮೇಲೆ ಕುಂತಾರಂತ. ನಾನು ಒಂದು ಲೈನ್ ಹೇಳ್ಕೊತೀನಿ. 6 ಮಂದಿದು ಒಂದು ಗುರುತ ಮಾಡ್ಕೊತೀನಿ. 6 ಮಂದಿದು ಒಂದು ಗುರುತ ಮಾಡ್ಕೊಂಡು, ಓಕೆ. 6 ಮಂದಿ ಅಂದ್ರೆ 1 2 3 4 5 6 ಇವ್ರು ಒಂದು ಲೈನ್ದಾಗ ಕುಂತಾರ. ಅವರೆಲ್ಲ ಉತ್ತರದ ಕಡೆಗೆ ಮುಖ ಮಾಡ್ಯಾರ. ಉತ್ತರ ಅಂದರೆ ಈ ಕಡೆ ಮಾಡ್ತೀನಿ ತಿಳ್ಕೊತೀನಿ. ಇದು ಲೆಫ್ಟ, ಇದು ರೈಟ. ಇದನ್ನೆಲ್ಲ ಬರ್ಕೋದು ಅವಶ್ಯಕತೆ ಇಲ್ಲ. ನಾವು ಇಮ್ಯಾಜಿನೇಷನ್ ಪ್ರಕಾರ ಮಾಡ್ಬೋದು. L ಮತ್ತು R ನಡುವೆ ಕುಂತಾನೆ. L ಮತ್ತು R ನಡುವೆ M ಕುಂತಾನು, ಹೌದಾ. Q ಸಾಲಿನ ಅಂತ್ಯದ ಬಲ ತುದಿಯಲ್ಲಿದ್ದಾನೆ. ಅಂದ್ರೆ Q ಎಲ್ಲಿ ಕುಂತ? ಇಲ್ಲೇ ಕುಂತ. Q ಲಾಸ್ಟ್ ಎಂಡಿ ಕುಂತ ಬಲ ಭಾಗದಾಗ. M Qನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. M Qನ ಎಡಕ್ಕೆ 2ನೇ ಸ್ಥಾನ ಅಂದರೆ M ಇಲ್ಲಿ ಬಂದಂದ್ರೆ ನಾನು R ಮತ್ತು M ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನಲ್ಲ. M ಒಂದು ಸ್ಥಾನ Qನ ಎಡ ಈ ಕಡೆ ಆಗ್ತೈತಿ. ಇಲ್ಲಿ M ಬಂದ. ಹಾಗಾದ್ರೆ ಎಲ್ಲ M ಇಲ್ಲಿ Lನ ಕುಣಿಸ್ಬೇಕು, ಇಲ್ಲಿ Rನ ಕುಣಿಸ್ಬೇಕು, ಹೌದಾ. ಬಟ್ ಈ R ಈಚೆ ಕಡೆ ಇಲ್ಲಿ ಬರ್ಬೋದು, ಉಲ್ಟಾನು ಕುಂದ್ರಬೋದಲ್ಲ. ಮುಂದೆ ನೋಡು ನೀವು. M Qನ ಎಡಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. R Qನ ತಕ್ಷಣದ ಎಡಭಾಗದಿಂದ. ಹೌದು, ಹಾಗಾದ್ರೆ ನಾವು ತಗೊಂಡದ್ದು ಕರೆಕ್ಟ್ ಐತಿ. R Qನ ತಕ್ಷಣದ ಎಡಭಾಗದಾಗದಾನು, ಹೌದಾ. ಹಾಗಾದ್ರೆ P Lನ ತಕ್ಷಣದ ನೆರೆಹೊರೆಯವನಲ್ಲ. P Lನ ಹತ್ರ ಕುಂದ್ರಂಗಿಲ್ಲ ಅಂತ. ಹಾಗಾದ್ರೆ P ಕುಂದ್ರಾಕಿದೊಂದು ಜಾಗ ಐತಿ. ಇನ್ನು ಉಳಿದಿದ್ದು ಯಾವುದು? N. ಹಾಗಾದ್ರೆ ಅವ್ನು ಕ್ವಶನ್ ಏನು ಕೇಳತ್ತಾನು? Lನ ತಕ್ಷಣದ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ? ತಕ್ಷಣದ ಎಡಭಾಗ ಈ ಕಡೆ ಆಗ್ತೈತಿ, N ಕುಂತಾನು. ಹಾಗಾದ್ರೆ ಆನ್ಸರ್ 1ನೇದಾಗ್ತದೆ. ಇಷ್ಟೇ ಇರೋದು ಈ ಕ್ವಶನ್. ಈಗ ಇಲ್ಲಿ ವೃತ್ತಾಕಾರದ ಮೇಜಿನ ಸುತ್ತಲೂ ನಾನು ನಿಮಗೆ ಅವಾಗ ಪ್ರತಿ ಸಲ ಹೇಳ್ಕೊತ ಬಂದೀನಿ. ಥ್ರೆಡ್ ಮೆಥಡ ಕಟ್ ಮಾಡಿದಾಗ ಥ್ರೆಡ್ ಆಗ್ತದೆ, ಹೌದಾ. ಕಟ್ ಮಾಡಿದಾಗ ನಾವು ಥ್ರೆಡ್ ಆಗ್ತೈತಿ. ಎಷ್ಟು ಮಂದಿ ಇದ್ದಾರೆ ಇವರು? 3 4 3 7 ಜನದ 1 2 3 4 5 6 ಜನ ಆದರು. ಇನ್ನೊಂದು ಇಲ್ಲೇ 7 ಬರ್ಕೋತೀನಿ, ಓಕೆ. ಅದನ್ನು ನಾವು ಕೂಡಿಸಿದ್ರೆ ಮತ್ತೆ ಕಂಟಿನ್ಯೂ ಆಗ್ತದೆ, ಅದನ್ನು ಮರಿಬಾರ್ದು. ಇದನ್ನು ಈ ಕಡೆ ಕೂಡಿಸಿದ್ರೆ ಕಂಟಿನ್ಯೂ ಆಗ್ತದೆ. ಈ ಕಡೆ ಸೆಂಟರ್ ಅಂತ ತಿಳ್ಕೊತಾನೆ. ಇದು ಸೆಂಟರ್ ಇದ್ದಂದ್ರೆ ಇವರೆಲ್ಲ ಈ ಕಡೆ ಮುಖ ಮಾಡತ್ತಾರ ಅಂದಂಗೆ. ಅಂದರೆ ಇವರು ಎಲ್ಲ ಈ ಕಡೆ ಮುಖ ಮಾಡತ್ತಾರ ಅಂದಂಗೆ ಅರ್ಥ. ಹಾಗಾದರೆ ಇದು ಲೆಫ್ಟ್ ಆಗ್ತದೆ, ಇದು ರೈಟ್ ಆಗ್ತದೆ. ಇಷ್ಟು ನೆನಪಿಟ್ಕೋಬೇಕು ಅಷ್ಟೆ. ಇದು ಲೆಫ್ಟ್, ಇದು ರೈಟ್. ಹೌದು. ಈಗೇನು ಕೇಳ ನೋಡ್ರಿ, ಇಲ್ಲೇನು ಹೇಳಕತ್ತಾನ? ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. Kನ ಬಲದಿಂದ ಎಣಿಸಿದಾಗ K ಮತ್ತು J ನಡುವೆ ಕೇವಲ ಇಬ್ಬರು ಕುಂತಾರ. Kನ ಬಲಭಾಗದಿಂದ ಎಣಿಸಿದಾಗ K ಮತ್ತು J ನಡುವೆ ಇಬ್ಬರು ಬಂದು ಕುಂತಾರಂತ. Bಯ ಬಲದಿಂದ ಎಣಿಸಿದಾಗ D ಮತ್ತು B ಕೇವಲ 3 ಜನ ಕುಂತಾರ. Bಯ ಬಲಭಾಗ, Bನ ಬಲಭಾಗ ಇದಾಯ್ತು. 1 2 3 D ಬಂತಿಲ್ಲಿ, ಹೌದಾ. ಹಾಗಾದ್ರೆ J ಮತ್ತು Bಯ ತಕ್ಷಣ ಬಲಕ್ಕೆ ಕುಳಿತಿದ್ದಾರೆ. J Bಯ ತಕ್ಷಣ ಬಲಕ್ಕೆ ಅಂದ್ರೆ Bಯ ತಕ್ಷಣ ಬಲ ಅಂದರೆ J ಇಲ್ಲೇ ಬರಬೇಕಲ್ಲ ನಮ್ಗೆ. Bನ ತಕ್ಷಣ ಬಲ, ಹೌದಾ. A Lನ ತಕ್ಷಣದ ಬಲಕ್ಕೆ ಕುಂತಾನು. A Lನ ತಕ್ಷಣದ ಬಲಕ್ಕೆ ಕುಂತಾನು. ಹಾಗಾದ್ರೆ ನನಗೆ ಯಾವ್ದು ಹೆಚ್ಚು ಜನ ಕುಂತಾರಲ್ಲ ಅದನ್ನು ನಮ್ಮ ಕಂಡೀಷನ್ನ ಮೊದಲು ಅದನ್ನು ತೊಗೋತೇನೆ. ಅದನ್ನು ಕನ್ಸಿಡರ್ ಮಾಡ್ಬೇಕು. ಇದಕ್ಕೆ ಕನ್ಸಿಡರ್ ಮಾಡಬೇಕಾದ್ರೆ ಇದನ್ನು ನಾನು ಮೊದಲು ತೊಗೋತೀನಿ. ಅಂದರೆ ಇವ್ರನ್ನ ಎಲ್ಲಿ ಬೇಕಾದ್ರೆ ಅಲ್ಲಿ ಕುಣಿಸ್ಬೋದು. ನಾ ಇಲ್ಲಿ Bನ ಕುಣಿಸೀನಿ, Bನ ನಂತರ Jನ ಕುಣಿಸೀನಿ, ಹೌದಾ. ಹಾಗಾದರೆ 2 ಬಿಟ್ಟು Dನ ಇಲ್ಲಿ ಬರದೆ. ಬಟ್ ಈಗ ಈ ಕಂಡೀಷನ್ ಮುಗೀತು. ಈ ಕಂಡೀಷನ್ ಮೊದಲೇ ಇದನ್ನು ತುಂಬೋದು. ನಾನು K ಕುಣಿಸ್ಬೇಕಾದ್ರೆ J ಮತ್ತು K ನಡುವೆ ಇಬ್ಬರು ಮಂದಿ ಇದ್ದಾರೆ. ಹಾಗಾದರೆ ಇಲ್ಲಿ ಬಿಟ್ಟು ಇಲ್ಲಿ K ಬಂದ, ಹೌದಾ. K ಬಂದ. ಇನ್ನು ಎಲ್ಲ A ಕುಣಿಸೋಕ್ಕೆ ಒಂದು ಜಾಗ ಐತಿ. ಇದು ಇಲ್ಲಿ ಕುಣ್ತಾನು, ಇಲ್ಲಿ A ಕುಣ್ತಾನು. ಇನ್ನು ಉಳಿದದ್ದು ಯಾವುದು? ಉಳಿದದ್ದು Cನ ಇಲ್ಲಿ ಬರಿಬೇಕು. ಹಾಗಾದ್ರೆ ಕ್ವಶನ್ ಏನು ಕೇಳಾಗುತ್ತೆ? ನಾವು ಕ್ವಶನ್ ಕೇಳ್ತಿರೋದು ಏನಂತಂದ್ರೆ, ಹಾಗಾದರೆ Cಯ ಬಲಕ್ಕೆ 4ನೇ ಸ್ಥಾನದಲ್ಲಿ ಯಾರು ಕುಂತಾರೆ? ಬಲಗಡೆ ಈ ಕಡೆ ಆಗ್ತೈತಿ. C ಇಲ್ಲಿದೆ. ಇಲ್ಲಿ 1ನೇದು, ಇದು 2ನೇದು, 3ನೇದು, 4ನೇದು. ಹಾಗಾದರೆ A ಕುಂತಾನು. ಆನ್ಸರ್ 2ನೇದಾಗ್ತದೆ.
ಇಂಥ ಕ್ವಶನ್ ಪ್ರತಿ ಸಲ ನಾನು ಹೇಳ್ಕೊತ ಬಂದೀನಿ. ಇಂಥ ಕ್ವಶನ್ ಹೆಂಗೆ ಮಾಡ್ಬೇಕಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡಬೇಕು. ಇಲ್ಲಿ ಸಿ ವಿಧಾನ ಫಸ್ಟಕ್ಕೆ ಸಿ ಐತಿ, ಆನಂತರ 2ನೇ ನಂಬರ್ಗೆ ಬಂದೈತಿ, ಆನಂತರ ಲಾಸ್ಟ್ಗೆ ಹೋಗೈತಿ. ಹಾಗಾದ್ರೆ ಇದನ್ನು ಚೆಕ್ ಮಾಡೋಣ. ಟಿ ಫಸ್ಟಕ್ಕೆ ಐತಿ, ಆನಂತರ ಫಸ್ಟ್ದಿಂದ 2ನೇ ನಂಬರ್ಗೆ ಬರಬೇಕಿತ್ತು, ಬಟ್ 1ನೇ ನಂಬರ್ದಾಗ ಐತಿ. ಹಾಗಾದರೆ ಇದು 1ನೇ ತಪ್ಪು. ಡಬ್ಲ್ಯೂ 2ನೇ ನಂಬರ್ಗೆ ಬರಬೇಕಿತ್ತು, ಬಂದೈತಿ, ಆನಂತರ ಲಾಸ್ಟ್ಗೆ ಹೋಗೈತಿ, ಕರೆಕ್ಟ್ ಐತಿ. ಅಂದ್ರೆ ಸಿನೂ ಲಾಸ್ಟ್ಗೆ ಬಂದೈತಿ, ಅದು ಡಬ್ಲ್ಯೂನು ಲಾಸ್ಟ್ಗೆ ಬಂದೈತಿ, ಅಂದ್ರೆ ಕರೆಕ್ಟ್ ಐತಿ. ಅಂದ್ರೆ ಬಿ ಏನಾಗ್ತೈತಿ, ಫಸ್ಟ್ದಿಂದ 2ನೇ ನಂಬರ್ಗೆ ಹೋಗ್ತದೆ, ಆನಂತರ ಲಾಸ್ಟ್ ಹೋಗ್ತದೆ. ಎಸ್ ಫಸ್ಟಿಂದ 2 ನಂಬರ್, ಆನಂತರ ಲಾಸ್ಟ್ ಹೋಗ್ತದೆ. ಹಾಗಾದರೆ ಇದನ್ನು ಫಾಲೋ ಮಾಡತ್ತವು, ಇದನ್ನು ಒಂದು ಬಿಟ್ಟು. ಹಾಗಾದರೆ ಇದನ್ನು ಕ್ಯಾನ್ಸಲ್ ಮಾಡ್ತೇನೆ, ಇದು ತಪ್ಪಾತು. ಹಾಗಾದರೆ ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಾನು ಡಿ ಹಿಡ್ಕೋತೀನಿ. ಡಿ ಲಾಸ್ಟ್ಗೆ ಹೋಗೈತಿ, ಆನಂತರ ಫಸ್ಟ್ಗೆ ಬಂದೈತಿ, ಲಾಸ್ಟ್ದಿಂದ ಲಾಸ್ಟ್ಗೆ ಹೋಗಿ ಮತ್ತು ಫಸ್ಟ್ಗೆ ಬಂದೈತಿ ಅಂದಂಗೆ ಅರ್ಥ. ಹಾಗಾದ್ರೆ ಇದಂತೂ ಬಿಟ್ವಿ. ಇನ್ನು ಟಿ ಲಾಸ್ಟ್ದಿಂದ ಲಾಸ್ಟ್ಗೆ ಹೋಗೈತಿ, ಆನಂತರ ಫಸ್ಟ್ ಬಂದೈತಿ. ಟಿ ಲಾಸ್ಟ್ದಿಂದ ಲಾಸ್ಟ್ಗೆ ಹೋಗಿ ಫಸ್ಟ್ ಬಂದೈತಿ. ಪಿ ಲಾಸ್ಟ್ಗೆ ಹೋಗಿ ಲಾಸ್ಟ್ದಿಂದ ಫಸ್ಟ್ಗೆ ಬರ್ಬೇಕು, ಬಟ್ ಇಲ್ಲಿ 3 ನಂಬರ್ಗೆ ಐತಿ. ಹಾಗಾದ್ರೆ ಇದು ತಪ್ಪು, ಇದು ಹೋಯ್ತು. ಇನ್ನು ಈ ಉಳಿದದ್ವಲ್ಲ, ಈ ಉಳಿದಿದ್ರಾಗ ನಾನೇನು ಕನ್ಸಿಡರ್ ಮಾಡ್ತೀನಿ, 6 ತೊಗೋತೀನಿ. 6 ಫಸ್ಟಿಗೆ ಬಂದೈತಿ, ಆನಂತರ 2 ನಂಬರ್ಗೆ ಬಂದೈತಿ. ಹಾಗಾದ್ರೆ ಎನ್ನ ಫಸ್ಟಿಗೆ ಬರಬೇಕು, ಹೌದಾ? ಎನ್ನ ಫಸ್ಟಿಗೆ ಬರಬೇಕು, ಆನಂತರ 2 ನಂಬರ್ಗೆ ಬಂದೈತಿ. ಈ ಫಸ್ಟಿಗೆ ಬರಬೇಕು, 2 ನಂಬರ್ಗೆ ಬಂದೈತಿ, ಫಾಲೋ ಆಗ್ತೈತಿ. ಹಾಗಾದರೆ ಓ ತೊಗೊಂಡು, ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು, ಎ ತೊಗೋಬೇಕು. ಓ 3 ನಂಬರ್ ಬಂದು ಮತ್ತೆ 3 ನಂಬರ್, ಹಾಗಾದರೆ ಎ 3 ನಂಬರ್ ಬಂದು ಇಲ್ಲಿ 3 ನಂಬರ್, ಇದು ಕರೆಕ್ಟ್ ಆಗೈತಿ. ಎ 3 ನಂಬರ್ ಬಂದು ಮತ್ತೆ 3 ನಂಬರ್, ಇದು ಕರೆಕ್ಟ್ ಆಗೈತಿ. ಯಾವ್ದು ತೊಗೋಕಿನ್ನ ಓ ತೊಗೋಬೇಕು. ಓ ಅಂದ್ರೆ ಓ 3 ನಂಬರ್ ಬಂದು 3 ನಂಬರ್, ಎ 3 ನಂಬರ್ ಬಂದು ಮತ್ತೆ 3 ನಂಬರ್, ಈ ಬರಬೇಕಲ್ಲ ಇಲ್ಲಿ. ಓ ಸೆಟ್. ಇಲ್ಲಿ ನೋಡ್ರಿ, ಇಲ್ಲಿ ತಪ್ಪೈತಿ. ಈ 3 ನಂಬರ್ ಬರಬೇಕು, ಬಟ್ ಎ ಬಂದೈತಿ ಅಂದಾದ್ರೆ ಅಲ್ಲಿ ತಪ್ಪೈತಿ. ಅಂದ್ರೆ ಆನ್ಸರ್ 2ನೇದು ಕರೆಕ್ಟ್ ಆಗ್ತದೆ. ಇವು ಟೈಮ್ ತಿನ್ನುವಂಥ ಕ್ವಶನ್ನ, ಬಟ್ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋದ್ರಿಂದ ಜಲ್ದಿ ಬಿಡಿಸ್ಬೋದು, ಹೌದಾ? ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನು ಹೇಳೋಣ, ಎಲ್ಲ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದರೆ ಜೋಡಣೆಯ ನಂತರ ಎಡದಿಂದ ಬಲಕ್ಕೆ ಸಂಖ್ಯೆಗಳು ಎಡದಿಂದ 4ನೇ ಸಂಖ್ಯೆಯ 2ನೇ ಅಂಕೆಯ 4ನೇ ಸಂಖ್ಯೆ 2ನೇ ಅಂಕೆ ಯಾವುದು ಅಂತ ಕೇಳ್ತಾನೆ. ಇದು ಎಡದಿಂದ ಬಲ ಈ ಕಡೆ ಆಗ್ತದೆ, ಇಲ್ಲಿಂದ ಈ ಕಡೆ. ಇದನ್ನು ಏರಿಕೆ ಕ್ರಮದಾಗ ಜೋಡಿಸ್ಬೇಕು, ಇಳಿಕೆ ಕ್ರಮದಾಗ ಜೋಡಿಸ್ಬೇಕು. ಇಳಿಕೆ ಕ್ರಮದಾಗ ಜೋಡಿಸ್ಬೇಕಾದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಬರ್ತೈತಿ, ಇಲ್ಲಿ ದೊಡ್ಡ ಸಂಖ್ಯೆ ಬರ್ತೈತಿ, ಈ ಕಡೆ ಇಲ್ಲಿ ಚಿಕ್ಕ ಸಂಖ್ಯೆ ಬರ್ತೈತಿ. ಟೋಟಲ್ ಎಷ್ಟು ಅದಾವು? 1 2 3 4 5 5 ಅದಾವು. 5 ಅಂದ್ರೆ 4 ಇಲ್ಲಿಂದ 1, ಇಲ್ಲಿ 5. 4ನೇ ಅಂಕೆ ಅಂದ್ರೆ 1 ಬಿಟ್ಟು, ಈ ಕಡೆಯಿಂದ 1 ಬಿಟ್ಟು 2ನೇದು ಅಂಕೆ, ಹೌದಾ? ಅಂದ್ರೆ ಬಲದಿಂದ 2ನೇ ಅಂಕೆ ಅನ್ನಂಗೆ. ಬಲದಿಂದ 2ನೇ ಅಂಕೆ ಆದ್ರೆ ನಾನು ಹೆಂಗೆ ಕಂಡು ಹಿಡ್ಕೋಬೇಕು? ಬಲದಿಂದ ಈ ಕಡೆಯಿಂದ ಏರಿಕೆ ಕ್ರಮ ಆಗತೈತಿ. ಏರಿಕೆ ಕ್ರಮ ಆಯ್ತು ಅಂದ್ರೆ ಮೊದಲು ಸಣ್ಣದು ತೊಗೋಬೇಕು. ಮೊದಲ ಸಣ್ಣದು ಇದೈತಿ, ಅದರ ನಂತರ ಯಾವ್ದು ದೊಡ್ಡದಾಗ್ತೈತಿ, ಆ ನಂತರ ಇದು ದೊಡ್ಡದಾಗ್ತೈತಿ, ಹೌದಾ? ಇದು ದೊಡ್ಡದಾಗ್ತಂದ್ರೆ ಇದು 4ನೇ ಅಂಕೆ ಆಯ್ತು, ಎಡದಿಂದ 4ನೇ ಅಂಕೆ ಆಯ್ತು. ಅದರದ್ದು 2ನೇ ಅಂಕೆಯನ್ನು ಕೇಳತ್ತಾನ. ಅದರ 2ನೇ ಅಂಕೆ ಕೇಳತ್ತಾನಂದ್ರೆ 2ನೇ ಅಂಕೆ ಯಾವ್ದೈತಿ? 1ನೇದು 2 ಐತಿ, 2ನೇದು 1 ಐತಿ. ಹಾಗಾದ್ರೆ ಆನ್ಸರ್ 1. ಈ ರೀತಿ ನಾವು ಬಿಡಿಸ್ಬೇಕಾಗ್ತದೆ. ನೀವೇನು ಮಾಡ್ತೀರಿ? ಎಲ್ಲವೂ ಅಂದರೆ ಇದನ್ನು ಇಮ್ಯಾಜಿನೇಷನ್ ಬಿಡಿಸೋದ್ರಿಂದ ನಮ್ಗೆ ಭಾಳ ಆರಾಮಾಗಿ ಬಿಡಿಸ್ಬೋದು, ಈಸಿಯಾಗಿ ಜಲ್ದಿ ಬಿಡಿಸ್ಬೋದು. ಬಟ್ ನಾವು ಎಲ್ಲ ಬರ್ಕೊಂಡು ಮಾಡಿದ್ರೆ ಭಾಳ ಟೈಮ್ ತಿಂತದೆ. ಈಗ ನೋಡಿರಿ, ನಾನೇನು ಮಾಡ್ತೀನಿ, ಇದನ್ನು ಬರ್ಕೋದ್ರಾಗೂ ಒಂದು ಟೆಕ್ನಿಕ್ ಹೇಳ್ತೀನಿ ನಿಮಗೆ. ಹಾಗಾದ್ರೆ ನಾನೇನು ಮಾಡ್ತೀನಿ, ಇಳಿಕೆ ಕ್ರಮದಾಗ ಬರ್ಕೋಬೇಕಾದ್ರೆ ಮೊದಲು ಯಾವ್ದು ದೊಡ್ಡದೈತಿ? 9 ದೊಡ್ಡದೈತಿ. ಅಂದ್ರೆ ಈ ಸಂಖ್ಯೆ 9 ಒಂದೇ ಬರ್ಕೊಂಡು, ಆನಂತರ 8 ದೊಡ್ಡದೈತಿ, ಆನಂತರ ಇಲ್ಲಿ 8 ಬರ್ಕೊಂಡು, ಆನಂತರ 6 ದೊಡ್ಡದೈತಿ, 6 ಬರ್ಕೊಂಡು, ಆನಂತರ 2 ದೊಡ್ಡದೈತಿ, 2 ಬರ್ಕೊಂಡು, ಆನಂತರ 1 ಬರ್ಕೊಂಡು, ಹೌದಾ? ಈಗೇನು ಹೇಳೇನು, ಇವು ಸಂಖ್ಯೆ ಪೂರ್ತಿ ಬರ್ಕೋಬೇಕಂತೇನೇ ಇಲ್ಲ. ಇದು 1ನೇ ಸಂಖ್ಯೆ, 2ನೇ ಸಂಖ್ಯೆ, ಇದು 3ನೇ ಸಂಖ್ಯೆ, ಇದು 4ನೇ ಸಂಖ್ಯೆ. ಈ 4ನೇ ಸಂಖ್ಯೆ ಅಂದರೆ 2ರಿಂದ ಸ್ಟಾರ್ಟ್ ಆಗೋದು ಯಾವ್ದು? ಇದೈತಿ. 2ರಿಂದ ಇದು ಸ್ಟಾರ್ಟ್ ಆಗತ್ತಾ? ಹಾಗಾಗಿ ನಾನು ಏನು ಮಾಡ್ಕೋತೀನಿ, ಇದರದ್ದು 2ರಿಂದ ಸ್ಟಾರ್ಟ್ ಆಗೋದ 2ನೇ ಅಂಕೆ ಕೇಳೋಣ. 2ನೇ ಅಂಕೆ ನಡುವಿಂದ ಆಗ್ತದೆ, ಹಾಗಾಗಿ ಆನ್ಸರ್ 1 ಕರೆಕ್ಟ್ ಆಗ್ತದೆ. ಈ ರೀತಿಯೂ ಬಿಡಿಸ್ಬೋದು ನೀವು. ಓಕೆ, ಈಗ ಒಂದು
7 ಬಾಕ್ಸ್ ಅದಾವೆ, 7 ಬಾಕ್ಸಸ್ ಅದಾವೆ. ಹಂಗಾದ್ರೆ ನಾನು 1 2 3 4 5 6 7 ಬರ್ಕೊಂಡೆ. ಇವತ್ತರ ನಡುವೆ ಒಂದು ಗೆರೆ ಹೇಳ್ಕೊಂಡು ಬಾಕ್ಸ್ಗಳನ್ನ ಕುಣ್ಸಾತೀವಿ. ಈಗ ಹಾಗಾದ್ರೆ ಇದ್ರ ನಡುವೆ ಇಲ್ಲಿ ಈಗೇನು ಮಾಡೋಣ, ಏನು ಹೇಳ್ಯಾನ ಅದನ್ನು ಬರ್ಕೊಡ್ರಿ. ಓನ್ಲಿ ಜಿ ಈಸ್ ಕೆಪ್ಟ್ ಅಬೋವ್ ಐನ ಮೇಲೆ ಓನ್ಲಿ ಜಿನಷ್ಟೇ ಕುಣಿಸೇವಿ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಜಿ ಬಂದ. ಓನ್ಲಿ 2 ಬಾಕ್ಸಸ್ ಕೆಪ್ಟ್ ಬಿಟ್ವೀನ್ ಐ ಆ್ಯಂಡ್ ಓ, ಆಯ ಮತ್ತು ಓ ನಡುವೆ 2 ಬಾಕ್ಸ್ ಅದಾವು. ಹಾಗಾದರೆ ಇಲ್ಲಿ ಓ ಬಂದ. ಆ ನಂತರ ಓನ್ಲಿ ಎಲ್ ಇಸ್ ಕೆಪ್ಟ್ ಬಿಲೋ ಎಪ್ಪನ ಕೆಳಗೆ ಎಲ್ಲನ್ನು ಒಬ್ಬನ ಕುಣಿಸೇವಿ. ಎಪ್ಪನ ಕೆಳಗೆ ಎಲ್ಲನ್ನು ಒಬ್ಬನ ಕುಣಿಸೇವಿ. ಎಚ್ ಈಸ್ ನಾಟ್ ಕೆಪ್ಟ್ ಇಮಿಡಿಯೇಟ್ಲಿ ಅಬೌವ್ ಓನ್ ಮೇಲೆ ಎಚ್ ಇಲ್ಲಿ ಬರೋದಿಲ್ಲ. ಹಾಗಾದರೆ ಎಚ್ ಎಲ್ಲಿ ಬರ್ತಾನೋ ಇಲ್ಲಿ ಬರ್ತಾನೆ. ಹಾಗಾದರೆ ಉಳಿದದ್ದು ಯಾವುದು? ಕೆ ಉಳಿತು. ಕೆನೇ ಇಲ್ಲಿ ಬರ್ಕೊಂಡೆ. ಹಾಗಾದ್ರೆ ಇಲ್ಲೇನು ಕೇಳತ್ತಾನ, ಹೌ ಮೆನಿ ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಕೆ ಆ್ಯಂಡ್ ಎಲ್. ಕೆ ಮತ್ತು ಎಲ್ ನಡುವೆ ಎಷ್ಟು ಬಾಕ್ಸ್ ಅದಾವು? ಇಲ್ಲಿ ಒಂದು ಐತಿ ಕೆ, ಇಲ್ಲಿ ಎಲ್ ಐತಿ. ಹಾಗಾದ್ರೆ ನಡುವೆ ಇರೋ ಎಷ್ಟು? 2 ಬಾಕ್ಸ್ ಅದಾವು. ಹಾಗಾದ್ರೆ ಆನ್ಸರ್ 2. ಇಷ್ಟೇ ಇರು. ಓಕೆ, ಇಲ್ಲೇನು ಹೇಳ್ತಾ ಪ್ಲಸ್ ಇದ್ದದ್ದು ಮೈನಸ್ ಇದ್ದದ್ದು ಪ್ಲಸ್ ಆಗ್ತೈತಿ, ಇಂಟು ಡಿವೈಡ್ ಬೈ ಇಂಟು ಆಗ್ತೈತಿ. ಇದ್ರದ್ದು ಆನ್ಸರ್ ನನಗೆ ಕಮೆಂಟ್ ಮಾಡಿರಿ ನೋಡೋಣ. 15ನೇ ಆನ್ಸರ್. 15 ಏನು ಮಾಡಬೇಕು ನೀವು? ಆನ್ಸರ್ ಕ್ವಶನ್ ನಂಬರನ್ನು ಹಾಕಬೇಕು. ಆನ್ಸರ್ದು ಆಪ್ಷನ್ ವಿತ್ ಆನ್ಸರ್. ಇದು ಆಪ್ಷನ್ ವಿತ್ ನಂಬರ್ ಎಷ್ಟು ಆಗ್ತೈತಿ? 50 ಇತ್ತಂದ್ರೆ 50 ಆನ್ಸರ್. ಅಂದ್ರೆ ಆಪ್ಷನ್ ಹಾಕಿ. ಬಿ 2 ಇತ್ತಂದ್ರೆ ಬಿ ಅಂತ ಹಾಕ್ರಿ. ಆನ್ಸರ್ ಬಿ ಬಂದಿತ್ತಂದ್ರೆ ಹಿಂಗೆ ಪೂರ್ತಿ ಬರೀರಿ. ಬರೀ ಆನ್ಸರ್ ಬಿ ಅಂತ ಅಷ್ಟೇ ಬರಿಬೇಡ್ರಿ, ಅದನ್ನು ಪೂರ್ತಿ ಬಿಡ್ರಿ. ಅದರಿಂದ ನನಗೂ ಇನ್ನೂ ಜಲ್ದಿ ನಿಮ್ಗೆ ರಿಪ್ಲೈ ಮಾಡೋಕ್ಕೆ ಚಲೋ ಗೊತ್ತಾಗ್ತದೆ ಅಂತಂದು ಹೇಳ್ತೀನಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ಏನು ಹೇಳಕತ್ತಾನ? ಸಮ್ ಫ್ಯೂಸಸ್ ಆರ್ ವಯರ್ಸ್. ಇದು ಆವಾಗಲೇ ಹೇಳ್ಯಾನ, ಹಂಗೆ ಬರ್ಕೋಣ. ಓಕೆ, ಸಮ್ ಫ್ಯೂಸಸ್ ಆರ್ ವಯರ್ಸ್ ಅಂತ ಹೇಳ್ಯಾನ. ಸಮ್ ಫ್ಯೂಸಸ್ ಅಂದರೆ ಎಫ್ ಅಂತ ಬರ್ಕೋತೀನಿ. ಇವು ಫ್ಯೂಸ್ ಅದಾವು, ಅವು ಏನದಾವು? ವಯರ್ಸ್ ಅದಾವು. ಓಕೆ, ಇಲ್ಲಿ ಫ್ಯೂಸ್ ಅಂತ ಬರ್ಕೋತೀನಿ, ಇಲ್ಲಿ ವಯರ್ಸ್ ಅಂತ ಬರ್ಕೋತೀನಿ. ಹೌದಾ? ಆನಂತರ ನೋ ವಯರ್ ಈಸ್ ಬ್ಯಾಟ್ರಿ. ಇವು ನೋ ವಯರ್ ಈಸ್ ಬ್ಯಾಟ್ರಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ. ಇವು ಬ್ಯಾಟ್ರಿಗೆ ಸಂಬಂಧ ಇಲ್ಲ ವಯರ್ಗಳ. ಹಾಗಾದ್ರೆ ನಾವು ತೀರ್ಮಾನಗಳನ್ನ ನೋಡ್ಕೊಳ್ಳೋಣ. ಅಂದ್ರೆ ಸಮ್ ಫ್ಯೂಸಸ್ ಆರ್ ಬ್ಯಾಟ್ರೀಸ್ ಅಂತ ಹೇಳತ್ತಾನ. ಇಲ್ಲಿ ಏನು ಹೇಳತ್ತಾನು ಕನ್ಕ್ಲೂಷನ್ದಾಗ? ಇವು ಸಮ್ ಫ್ಯೂಸ್ಗಳು ಬ್ಯಾಟ್ರಿದಾಗ, ಇಲ್ಲಿ ಡಬಲ್ ಬರೋದನ್ನೆಲ್ಲ, ಡಬಲ್ ಬರೋಂಗಿಲ್ಲ, ಬ್ಯಾಟ್ರಿ ಬರ್ತದೆ, ಬಿ ಅಂತ ಬರ್ತದೆ. ಓಕೆ, ಇಲ್ಲೇನು ಹೇಳ್ತಾನೆ? ಸಮ್ ಫ್ಯೂಸಸ್ ಆರ್ ಬ್ಯಾಟ್ರೀಸ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಫ್ಯೂಸ್ ಅದಾವು, ಇಲ್ಲಿ ಬ್ಯಾಟ್ರಿಗಳು ಅದಾವು. ಅದಕ್ಕೆ ಯಾವುದೇ ರೀತಿ ಈ ರೀತಿ ಸಂಬಂಧ ತೋರಿಸ್ತಿಲ್ಲ. ಹಾಗಾಗಿ ಒಂದೇದು ತಪ್ಪಾಗ್ತದೆ. ಸಮ್ ವಯರ್ಸ್ ಆರ್ ಫ್ಯೂಸಸ್. ಸಮ್ ವಯರ್ಸ್ ಫ್ಯೂಸ್ ಅದಾವು. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಸಮ್ ವಯರ್ ಫ್ಯೂಸ್ದಾಗ ಕಾಣತೈತಿಲ್ಲ. ಅಂದರೆ ಇದು ಪಾಠ ಸಮ್ಮದಾಗ ಐತಿ ಅಂತಂಗಂದ. ಹೌದಾ? ಈ ಪಾಠ ಸಮ್ಮದಾಗ ತೋರ್ಸಾಕತೈತಿ. ಹಾಗಾದ್ರೆ ಆನ್ಸರ 2 ಕರೆಕ್ಟ್ ಆಗ್ತೈತಿ. 2ನೇದು ಫಾಲೋ ಆಗತೈತಿ ಅನ್ನಂಗೆ ಅರ್ಥ. ಇದೇನು ಮಾಡಬೇಕು? ಈ ಸಂಖ್ಯೆಯಲ್ಲಿನ ಪ್ರತಿಯೊಂದು ಅಂಕಿಯನ್ನು ಎಡದಿಂದ ಬಲಕ್ಕೆ ಏರಿಕೆ ಕ್ರಮದಾಗ ಬರೀಬೇಕು. ಜೋಡಿಸಲಾಗಿದೆ. ಮೂಲ ಸಂಖ್ಯೆಗೆ ಹೋಲಿಸಿದರೆ ಎಷ್ಟು ಅಂಕಿಗಳು ಸ್ಥಾನ ಬದಲಾಗದೆ ಉಳಿತಾವೆ? ಬದಲಾಗದೆ ಅಂದರೆ ಸೇಮ್ ಓದೋ ಜಾಗದಾಗ ಉಳಿತಾವೆ ಅಂತ ಹೇಳ್ತಾನೆ. 1 2 3 4 5 6 7 7 ಇಲ್ಲ 8 ಐತಿ. ಹಾಗಾದ್ರೆ 1 2 3 4 5 6 7 ಇಲ್ಲ 8 ಐತಿ. ಈಗ ಇದನ್ನು ಬರ್ಕೋತೀನಿ. 8 ಐತಿ, ಫಸ್ಟಕ್ಕೆ 4 ಐತಿ, 5 ಐತಿ, 3 1 2 6 ಐತಿ. ಈಗ ಇದ್ರ ಕಂಪೇರ್ ಮಾಡಿರಿ. ಸೇಮ್ ಐತೆ? ಇಲ್ಲ. ಇದು ಸೇಮ್ ಐತೆ? ಇಲ್ಲ. ಇದು ಸೇಮ್ ಐತೆ? ಇಲ್ಲ. ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. ಹಾಗಾದ್ರೆ ಬದಲಾಗದೆ ಉಳಿಯುವಂಥ ಸಂಖ್ಯೆಗಳನ್ನ ಕೇಳೋಣ. ಬದಲಾಗದೆ ಉಳಿಯುವಂಥ ಸಂಖ್ಯೆಗಳು ಯಾವುವು ಕಾಣಿಸ್ತಿಲ್ಲ. ಹಾಗಾದ್ರೆ ಆನ್ಸರ್ ನನ್ ಆಗ್ತದೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ಏನು ಹೇಳ್ತಾನೆ? ಎ ಸ್ಟ್ಯಾಂಡ್ಸ್ ಫಾರ್ ಪ್ಲಸ್ 56. ಡಿ ಅಂದ್ರೆ ಏನು? ಡಿ ಅಂದ್ರೆ ಡಿ ಫಾರ್ ಮೈನಸ್ ಅಂತ. ಡಿ ಅಂದರೆ ಮೈನಸ್ ಅಂತ ಹೇಳ್ತಾನೆ. ಡಿ ಮೈನಸ್ 23 ಬಂತು. 23 ಬಂತು. ಸಿ ಅಂದ್ರೆ 69. ಸಿ ಅಂದರೆ ಏನು ಬರ್ತೈತಿ? ಡಿವೈಡೆಡ್ ಬೈ 69 ಬಂತು. ಆನಂತರ ಬಿ ಅಂದ್ರೆ
ಬಿ ಅಂದರೆ ಇಂಟು ಐತಿ, ಬಿ ಇಂಟು ಬಂತು, ಅದು ಎಷ್ಟೈತಿ 2 ಬರೈತಿ. ಇದು ಯಾಕೋ ನಂಗೆ ತಪ್ಪೈತಿ ಅನ್ಸಾಯ್ತು ಯಾಕಂದರೆ ಇಲ್ಲಿ 1/3 ಬರೈತಿ. 1/3 ಬರೋದೇ ಇಲ್ಲ, ಯಾಕಂದರೆ ಯಾವಾಗಲೂ ನಾವು ಹಿಂಗೆ ಬಿಡಿಸುವಾಗ ಕೆಳಗೆ ಭಿನ್ನ ರಾಶಿ ಒಳಗೆ ಬರೋಂಗಿಲ್ಲ. ಹಾಗಾಗಿ ಇಲ್ಲಿ ಸೈನ್ ಚೇಂಜ್ ಆಗಿರ್ಬೇಕು. ನಾನು ಟೈಪ್ ಮಾಡುವಾಗ ಇಲ್ಲಿ ಪ್ಲಸ್ ಜಾಗದಾಗ ಇದನ್ನು ಡಿವೈಡೆಡ್ ಬೈ ಬರ್ಕೋಬೇಕು, ಇದು ಡಿವೈಡೆಡ್ ಬೈ ಜಾಗದಾಗ ಪ್ಲಸ್ ಬರ್ಕೋಬೇಕು. ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ. ಹಾಗಾಗಿ ನಾನು ಏನು ಮಾಡ್ಕೋತೀನಿ, ಇದನ್ನು 56 ಅಂತ ಬರ್ಕೋತೀನಿ. 56. ಡಿ ಅಂದರೆ ಏನು ಬರ್ಕೋಬೇಕು ನಾನು, ಡಿ ಅಂದರೆ ಮೈನಸ್ ಬರ್ಕೋಬೇಕು, ಮೈನಸ್ ಆಯಿತು, 23 ಬಂತು. ಸಿ ಅಂದರೆ ಪ್ಲಸ್ ಬರ್ಕೋಬೇಕು, 69 ಬಂತು. ಬಿ ಅಂದರೆ ಇಂಟು 2 ಆಗ್ತದೆ, ಬಿ ಅಂದರೆ ಇಂಟು 2 ಆಗ್ತದೆ. ಆನಂತರ ಡಿ ಅಂದರೆ ಮೈನಸ್ ಆಗ್ತದೆ, 79 ಬರೆದ್ವಿ, ಪ್ಲಸ್ ಬರೆದ್ವಿ. ಸಿ ಅಂದರೆ ಪ್ಲಸ್ 36, 36 ಇಂಟು 2 ಸಾರಿ 36 ಇಂಟು 9 ಲಾಸ್ಟಿಗೆ ಎ ಐತಿ. ಎ ಅಂದರೆ ಡಿವೈಡೆಡ್ ಬೈ ಆಗ್ತದೆ. ಓಕೆ, 3 ಮೂರಲೇ ಹೋಗ್ತದೆ. ಇವು ಎಲ್ಲ ಮಲ್ಟಿಪ್ಲೈ ಮಾಡಬೇಕು. ನಾನು ಏನು ಮಾಡ್ತೀನಿ ಈಗ ನೋಡಿರಿ, ಇವನ್ನ ಮಲ್ಟಿಪ್ಲೈ ಮಾಡೋಣ. ಇವು ಎರಡು ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟು 70 69 ಐತಿಲ್ಲ, ಅದನ್ನು 70 ಅಂತ ತಿಳ್ಕೊತೀನಿ. 70 ಇಂಟು 2 ಮಾಡಿದ್ರೆ 140. 140ರಾಗ ನಾನು ಒಂದು ಹೆಚ್ಚು ಮಾಡಿ ತೊಗೊಂಡಿಲ್ಲ, ಅದ್ರೊಳಗೆ 2 ಮೈನಸ್ ಮಾಡಬೇಕು. 140ರಾಗ -2 ಮಾಡಿದ್ರೆ 138 ಆಗ್ತದೆ. ಇದು 138 ಸಿಗ್ತದೆ ನನಗೆ ಆನ್ಸರ್. 169 ಮಲ್ಟಿಪ್ಲೈ ಮಾಡಿದಾಗ 138 ಸಿಗ್ತದೆ. ಓಕೆ, 138 ಆಯಿತು. -79 ಇದು ಪ್ಲಸ್ದಾಗ, ಇದು 90 ಪ್ಲಸ್ 6 3 18, 108 ಆಗ್ತದೆ. ಓಕೆ, ಈಗ -23 ಮಾಡಬೇಕು. ಪ್ಲಸ್ ಆಯಿತು, ಇದು -23. 6ರಾಗ 3 ಹೋದ್ರೆ 3 ಉಳಿತು, 5ರಾಗ 2 ಹೋದ್ರೆ 3 ಉಳಿತು, 33 ಉಳಿತು. ಈಗ 79 ಮೈನಸ್ ಮಾಡೋಣ. ಇದ್ರಾಗ 18ರಾಗ 9 ಹೋದ್ರೆ 9 ಉಳಿತು, 13ರಾಗ 8 ಹೋದ್ರೆ 5 ಉಳಿತು, 59 ಉಳಿತು. 59 ಇದಕ್ಕೆ ಸೇರಿಸ್ರಿ, 108 ಇದಕ್ಕೂ ಸೇರಿಸ್ರಿ. 8 9 17, 17 ಪ್ಲಸ್ 3 20, 5 5 10, 200. ಆನ್ಸರ್ 200 ಬರೋದೈತಿ. ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಐತಿ, ಏನಿಲ್ಲ ಕ್ಯಾಲ್ಕುಲೇಷನ್ ಹೆಚ್ಚಿಗೆ ಮಾಡೋಕ್ಕಸ್ತೈತೆ ಅಷ್ಟೇ ಇದು ಈ ಕ್ವೆಶನ್. ಓಕೆ, ಈಗ ಈ ಕ್ವೆಶನ್ ನೋಡು. ನೀಡಲಾದ ಸರಿ ನೀನು ಪ್ರಶ್ನೆ ಆತಕ್ಕನ್ನು ಫುಲ್ ಮಾಡ್ಬೇಕು. ಇಲ್ಲಿ ಎಷ್ಟೈತಿ ಗ್ಯಾಪ, 1 ಐತಿ, ಹೌದಾ? ಇಲ್ಲಿ ಎಷ್ಟು ಗ್ಯಾಪ್ ಬರೈತಿ, 4 ಗ್ಯಾಪ್ ಬರೈತಿ. 4 ಇಲ್ಲ, 2 ಗ್ಯಾಪ್ ಬರತೈತಿ, 2 ಗ್ಯಾಪ್ ಬರೈತಿ. ಇಲ್ಲಿ ಎಷ್ಟು ಗ್ಯಾಪ್ ಬರೈತಿ, 5ರಾಗ 4, 5ರಾಗ ಬಂದಂದ್ರೆ 4. ಓಕೆ, 4 ಗ್ಯಾಪ್ ಬಂತು. ಇಲ್ಲಿ ಎಷ್ಟು ಗ್ಯಾಪ್ ಬರೈತಿ, 35 49, 8 ಗ್ಯಾಪ್ ಬರೈತಿ. ಹಾಗಾದ್ರೆ ಇಲ್ಲಿ ಏನಾಗೈತಿ ನೋಡ್ರಿ, ನನಗೆ ಏನು ಅನ್ಸೈತಿ, ಇಲ್ಲಿ 1 ಇದ್ದದ್ದು 2 ಆಗೈತಿ, 2 ಇದ್ದದ್ದು 4 ಆಗೈತಿ, 4 ಇದ್ದದ್ದು 8 ಆಗೈತಿ, 8 ಇದ್ದದ್ದು ಡಬಲ್ ಆಗ್ತೈತಿ, 16 ಆಗ್ತೈತಿ. 16 ಸೇರಿಸ್ರಿ 9 ಬರ್ಬೇಕು. ಲಾಸ್ಟಿಗೆ 9 ಬರೋದು ಇದೊಂದು ಐತೆ ಆಪ್ಷನ್. ಈ ರೀತಿ ಸ್ಪೀಡಾಗಿ ಮಾಡೋಕ್ಕೆ ಟ್ರೈ ಮಾಡಿರಿ, ಹೌದಾ? ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲಿ ಏನು ಹೇಳತ್ತಾನ, 541 ಐತಿ, 541 ಐತಿ. 11ರಾಗ 8 ತೆಗೀರಿ, 11ರಾಗ 8, 11ರಾಗ 8 ತೆಗೆದ್ರೆ ಎಷ್ಟು ಉಳಿತೈತಿ, 3 ಉಳಿತೈತಿ. ಅಂದ್ರೆ 11ರಾಗ 3 ತೆಗೆದ್ರೆ 8 ಉಳಿತೈತಿ, 12ರಾಗ 3 ತೆಗೆದ್ರೆ 9 ಉಳಿತೈತಿ. ಆಗ ನಾನೇನು ಮಾಡ್ತೀನಿ, 12ರಾಗ 3 ತೆಗೆದ್ರೆ 9 ಉಳಿಬೇಕಿತ್ತು, ಇಲ್ಲಿ ಇಲ್ಲ. 4ರಾಗ 3 ತೆಗಿಬೇಕಿತ್ತು, 1 ಬರಬೇಕಿತ್ತು, ಇಲ್ಲ. 10ರಾಗ 3 ತೆಗೆದ್ರೆ 7 ಬರಬೇಕು, ಇಲ್ಲ. 9ರಾಗ 3 ತೆಗೆದ್ರೆ 6 ಬರ್ತದೆ. ಹಾಗಾದ್ರೆ ಆನ್ಸರ್ 4ನೇದು. ಈ ರೀತಿ ನಾನು ಒಂದು ಅಂಕಿ ಹಿಡ್ಕೊಂಡು ಮಾಡ್ಬೋದು. ನೋಡೋಣಪ್ಪ, ಈಗ ಪಕ್ಕ ಕರೆಕ್ಟ್ ಆಗ್ತೈತಿ ಇಲ್ಲಿ ಚೆಕ್ ಮಾಡೋಣ. 541 ಐತಿ, ಹೌದಾ? ಅದ್ರೊಳಗೆ 448 ತೆಗೀರಿ. 11ರಾಗ 8 ಹೋದ್ರೆ 3 ಉಳಿತು. 14ರಾಗ 5 ಹೋದ್ರೆ 9 ಉಳಿತು, 93 ಮೈನಸ್ ಮಾಡತ್ತೀವಿ. ಹಾಗಾದ್ರೆ ಈಗ ನಾನು ಕಂಡು ಹಿಡ್ದಲ್ಲೇ 459ರಾಗ 366 ಮೈನಸ್ ಮಾಡಿರಿ. ಇಲ್ಲಿ 3 ಉಳಿತು, 5ರಾಗ
ಇದ್ರಾಗ 15ರಾಗ 6 ಹೋದ್ರೆ 9 ಉಳಿತು. ಹಂಗಾದ್ರೆ 93 ಬರಾಕತ್ತೈತಿ. ಹಂಗಾದ್ರೆ ನಾವು ತೊಗೊಂಡಿದ್ದ ಕರೆಕ್ಟ್ ಐತಿ ಅನ್ನಂಗೆ ಅರ್ಥ. ಓಕೆ, ಇಲ್ಲಿ ಏನು ಮಾಡತ್ತಾನು, ಪವನ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ವೈನಿಂದ ಪ್ರಾರಂಭಿಸಿ. ಪವನ್ ಪಾಯಿಂಟ್ ವೈನಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 39 ಕಿಲೋಮೀಟರ್ ಓಡಿಸುತ್ತಾನೆ. ಅಂದರೆ ಇಲ್ಲೊಂದು ವಾಯ್ ಐತಿ ಅಂತ ತಿಳ್ಕೊತಾನೆ. ಇದು ವಾಯ್ ಐತಿ, ಇಲ್ಲೊಂದು ಪಾಯಿಂಟ್. ಅವ ಉತ್ತರದ ಕಡೆಗೆ, ಉತ್ತರ ಅಂದರೆ ಈ ಕಡೆ ಮೇಲ್ಗಡೆ, ಇದೆಷ್ಟು ಹೋಗ್ತಾನೆ, 39. ಆಗ ಆ ನಂತರ ಬಲಕ್ಕೆ ತಿರುಗಿ 79 ಹೋಗ್ತಾನೆ. ಹಾಗಾದರೆ ಈ ಕಡೆ ಹೋಗ್ತಾನೆ 79. ಆನಂತರ ಬಲಕ್ಕೆ ತಿರುಗಿ ಈಗ ಇದ್ರದ್ದು ಬಲ ಕಡೆ ಆಗ್ತೈತಿ, ಕೆಳಗಾಗ್ತೈತಿ. 48 ಅಂದ್ರೆ ಇಲ್ಲಿ ಬಂತು. ಓಕೆ, ಇಲ್ಲಿ 48 ಬಂತು. 48 ಕಿಲೋಮೀಟರ್. ಇದು 79 ಹೋಗ್ತಾನೋ, ಇದು 48 ಕಿಲೋಮೀಟರ್ ಬರ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 43 ಅಂದರೆ ಈ ಕಡೆ ಬರ್ತದೆ. ಈ ಕಡೆ 43 ಬರ್ತಾನೆ. ಅಂದರೆ ಇಲ್ಲೇ ಬಂದು ನಿಲ್ತಾನೆ ಅಷ್ಟೆ. ಇಲ್ಲಿ 43 ಬರ್ತಾನೆ. ಇಲ್ಲಿ ಏನು ಮಾಡಬೇಕು, ಈಗ ಒಂದು ಲೈನ್ ಹೇಳ್ಕೋಬೇಕು. ಇದು 79 ಐತಿ. ಇನ್ನು 48 ಕಿಲೋಮೀಟರ್ ಆಯಿತು. 48 ಕಿಲೋಮೀಟರ್ ಆಯಿತು. ಈಗೇನು ಮಾಡಬೇಕು, ನಂತರ 43 ಕಿಲೋಮೀಟ್ರನ್ನು ಓಡಿಸಿದ. ಇನ್ನು ಬಲಕ್ಕೆ ತಿರುಗಿ 73 ಕಿಲೋಮೀಟ್ರ್ ಹೋಗ್ತಾನೆ. 73 ಕಿಲೋಮೀಟ್ರ್ ಅಂದ್ರೆ ಇದನ್ನು ದಾಟಿ ಹೋಗ್ಬೇಕು. ಅವನು ಈ ಲೈನನ್ನು ದಾಟಿ ಹೋಗ್ಬೇಕು, ಆಯಿತಾ. ಇಲ್ಲಿ 73 ಕಿಲೋಮೀಟ್ರ್ ಬಂದಂದ್ರೆ ಈಗ ಇನ್ನು ಎಡಕ್ಕೆ ತಿರುಗಿ ಮತ್ತೆ ಎಡಕ್ಕೆ ತಿರುಗ್ತಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ದಾನೆ. ನಂತರ ಎಡಕ್ಕೆ ತಿರುಗಿ 36 ಕಿಲೋಮೀಟ್ರ್ ಓಡಿಸ್ತಾನಂತ. ಹಾಗಾದ್ರೆ ಅವ್ನು ಇಲ್ಲೇ ಬರ್ಬೇಕು. 36 ಕಿಲೋಮೀಟ್ರ್ ಅಂದ್ರೆ ಈ ಜಾಗದಾಗ ಬರ್ತಾನೆ. ಯಾಕಂತಂದ್ರೆ ಇಲ್ಲಿ ಏನು ಮಾಡಬೇಕು, ಈಗ 73 ಐತಲ್ಲ, 73 ಐತೆ. ಈಗ 79ರಾಗ 79 ಐತಲ್ಲ, 79ನಾಗ ನಾನು 43 ಮೈನಸ್ ಮಾಡ್ಬೇಕು. 43 ಮೈನಸ್ ಮಾಡಿದ್ರೆ ಎಷ್ಟಾಗ್ತೈತಿ, 36 ಬರ್ತೈತಿ. ಅಂದ್ರೆ ಈ 36 ಏನು ಕೊಟ್ಟನಲ್ಲ, ಈ ಜಾಗದಾಗ ಎಂಡ್ ಆಗ್ತೈತಿ ಅನ್ನಂಗೆ ಅರ್ಥ. ಅಂದ್ರೆ ಸ್ಟೇಟ್ ಪಾಯಿಂಟ್ನಾಗ ಎಂಡ್ ಆಗ್ತದೆ. ಬಟ್ ನನಗೆ ಈ ಡಿಸ್ಟೆನ್ಸ್ ಒಂದು ತಕ್ಕೋಬೇಕು. ಈಗ ಆ ಡಿಸ್ಟೆನ್ಸ್ ತಕ್ಕೋಬೇಕಾದ್ರೆ ಏನು ಮಾಡ್ತೇನೆ ನಾನು, ಈಗ ನೋಡ್ರಿ, ಆ ಡಿಸ್ಟೆನ್ಸ್ ಇಕ್ವಲ್ ಈ ಡಿಸ್ಟೆನ್ಸ್ ಸೇಮ್ ಇರ್ತೈತಿ. ಹಾಗಾಗಿ 48 ಎತ್ತರೋಗಿ ಮೈನಸ್ ಮಾಡಬೇಕು, 73 ಒಳಗೆ ಮೈನಸ್ ಮಾಡ್ಬೇಕು. 73 ಒಳಗೆ ತೆಗಿಬೇಕಾದ್ರೆ 13ರಾಗ 8 ಹೋದ್ರೆ 5 ಉಳಿತು. 7ರಾಗ 5 ಹೋದರೆ 2 ಉಳಿತು. 25 ಬಂತಿದ್ದು. ಈ 25ಅನ್ನು ಇದಕ್ಕೆ ಪ್ಲಸ್ ಮಾಡಬೇಕು, 39ಗೆ ಪ್ಲಸ್ ಮಾಡಬೇಕು. 39 ಪ್ಲಸ್ ಮಾಡ್ರೆ 39ಗೆ 1 ಸೇರಿಸ್ರಿ, ಅವಾಗ ಎಷ್ಟಾಗ್ತೈತಿ, 40 ಆಗ್ತೈತಿ. 40 + 24 64 ಆಗ್ತದೆ. ಆನ್ಸರ್ 64 ಐತಿ. ಈಗ ಇದೊಂದು 64ಗೆ ಬಂದು ಮುಟ್ತೈತಿ. ಅಂದ್ರೆ ಅವನು ಕೇಳಿದ್ದೇನ ವಾಯ್ ಪಾಯಿಂಟ್, ವಾಯನ್ನು ಮತ್ತೆ ತಲುಪಲು ಅವನು ಎಷ್ಟು ದೂರ, ಯಾವ ದಿಕ್ಕಿಗೆ ಹೋಗ್ಬೇಕಂತ ಹೇಳಿ ನಾನು 64 ಇರೋದು ಒಂದು ಆಪ್ಷನ್ದಾಗ ಐತಿ. ಹಾಗಾಗಿ ಆನ್ಸರ್ ಅದಾಗ್ತದೆ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇರ್ತಾವೆ. ಒಂದೊಂದು ನಾನು ಗ್ರೂಪ್ ಡಿಯಲ್ಲಿ ನೋಡಿದ್ದೀನಿ. ನಾನು ಫಸ್ಟ್ ಟೈಮ್ ಬಿಡಿಸಿದಾಗ ಗ್ರೂಪ್ ಡಿಯಲ್ಲಿ ನನ್ನ ಕ್ವಶನ್ ಪೇಪರಾಗ ನನಗೆ ಪ್ರಾಬ್ಲಮ್ ಮಾಡಿದ್ದ ಡೈರೆಕ್ಷನ್ ಕ್ವಶನ್. ಯಾವಾಗಲೂ ಡೈರೆಕ್ಷನನ್ನು ಲಾಸ್ಟಿಗೆ ಬಿಡಿಸ್ರಿ. ಯಾಕಂದರೆ ರೈಲ್ವೆ ಒಳಗೆ ಡೈರೆಕ್ಷನ್ ಕ್ವಶನ್ ಒಂದಿಟ್ಟು ಟ್ರಿಕ್ಕಿಯಾಗಿ ಕೇಳಾಕತ್ತಾನ. ಅಂದರೆ ನಾವು ಡಯಾಗ್ರಾಮ್ ಹಾಕೋಕೆ ಟೈಮ್ ತೊಗೋತದೆ. ಬಿಡಿಸ್ಬೋದು, ನಾವು ಆರಾಮಾಗಿ ಬಿಡಿಸ್ಬೋದು. ಪಕ್ಕ ಆನ್ಸರ್ ಬಂದೇ ಬರ್ತದೆ. ಹಾಗಾಗಿ ಬಂದರೂ ಭೀ ನಾವು ಇದಕ್ಕೆ 3ರಿಂದ 4 ನಿಮಿಷ ಮೊದಲು ಕೊಡೋ ಬದಲಿ ಲಾಸ್ಟ್ ಮೂಮೆಂಟಿಗೆ ಟೈಮ್ ಉಳಿತಂದ್ರೆ ಲಾಸ್ಟ್ ಮೂಮೆಂಟಿಗೆ ಬಂದು ನಾವು ಇದನ್ನು ಬಿಡಿಸ್ಬೇಕು. ಯಾಕಂದ್ರೆ ಫಸ್ಟ್ಗೆ ಇದನ್ನು ಬಿಡ್ಸಕ್ಕೆ ಹೋಗ್ಬಾರ್ದು. ನಾನು ಏನು ಮಾಡಿದ್ದೆ, ಫಸ್ಟ್ಗೆ ಬಿಡಿಸಿದ್ದೆ, ಅವಾಗ ಆನ್ಸರ್ ಬರ್ತಾ ಇರಲಿಲ್ಲ. ಲಾಸ್ಟಕ್ಕೆ ಮತ್ತೊಮ್ಮೆ ಹೊಳ್ಳಿ ಬಿಡಿಸಿದಾಗ ಅವಾಗ ಆನ್ಸರ್ ಬಂತು. ಕಮ್ಮಿ ಅಂದರೂ ನಾನು 4 ನಿಮಿಷ ವೇಸ್ಟ್ ಮಾಡಿದ್ದೆ ಈ ಒಂದು ಕ್ವಶನ್ಗಾಗಿ. ಹಾಗಾಗಿ ಯಾರು ಇಂಥ ಕ್ವಶನ್ಗಳನ್ನು ಮೊದಲು ಬಿಡಿಸ್ಬೇಡ್ರಿ. ಮೊದಲು ಈಜಿದು ಕ್ವಶನ್ ಬಿಡಿಸ್ರಿ, ಆನಂತರ ಟಫ್ ಇದ್ದದ್ದು ಕ್ವಶನ್ ಬಿಡಿಸ್ರಿ. ಓಕೆ, ಈ ಕ್ವಶನ್ದ ಆನ್ಸರ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ. ಈ ಕ್ವಶನದ ಆನ್ಸರ್ ಕಮೆಂಟ್ ಮಾಡಿರಿ. ಇಲ್ಲೇನು ಹೇಳತ್ತಾನ, ಇಲ್ಲಿ ಹೆಚ್ಚಿದ್ದು ಕೋಡ್ ತಗೋಬೇಕು. ಇಂಥ ಕ್ವಶನ್ ಭಾಳ ಬಂದವು. ಇದನ್ನು ಕಮೆಂಟ್ ಮಾಡಿರಿ, ಇದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲೇ ಮಾಡ್ಯಾತಾನ, ಎ ಐತಿ, ಇ ಹೋಗ್ಯಾನ, ಎದಿಂದ ವಿ ಹೋಗ್ಯಾನ. ಅಂದರೆ A1 V22, V22, Q17, L12. ಹಂಗಾದ್ರೆ ಇಲ್ಲಿ ನಡುವೆ ಗ್ಯಾಪ್ ಎಷ್ಟು ಬರಾಕತೈತಿ,
ಎಷ್ಟು ಬರೋಕಾಯ್ತು 17. 17 ಅಂದ್ರೆ 5 ಗ್ಯಾಪ್ ಬರತೈತಿ. ಇಲ್ಲೂ 5 ಗ್ಯಾಪ್ ಬರತೈತಿ. ಇನ್ನು 5 ಮೈನಸ್ ಮಾಡಿರಿ. 12ರಾಗ 5 ಹೋದ್ರೆ 7 ಬರ್ತೈತಿ. 7 ಅಂದ್ರೆ ಜಿದಿಂದ ಸ್ಟಾರ್ಟ್ ಆಗೋವು ಇಲ್ಲಿ ಎಲ್ಲ 3 ಅದಾವೆ. ಹಾಗಾದ್ರೆ ಇದು ತಪ್ಪಾಗ್ತದೆ. ಆನಂತರ ಈ 5 ಜಡ್ ಇಲ್ಲಿ -5 ಆಗತೈತಿ. ಇಲ್ಲೂ -5 ಆಗತೈತಿ. ಹಾಗಾದ್ರೆ P16 16ದಾಗ 5 ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ 11 ಬರ್ತೈತಿ. 11 ಅಂದ್ರೆ ಕೆ ಬರ್ಬೇಕು. ಲಾಸ್ಟಿಗೆ ಕೆ ಇರೋದು ಇದು ಐತಿ, ಇದು ಐತಿ. ಆನಂತರ ಇದು ಹೋಯ್ತು. ಹಾಗಾದ್ರೆ ಇನ್ನು ನಡುವಿನ ಟಿ O15 ಅಂದ್ರೆ 5 ಮೈನಸ್ ಆಯ್ತು. ಇಲ್ಲಿ 10 ಇಲ್ಲಿ 5 5 ಮೈನಸ್ ಮಾಡಿದ್ರೆ ಜಡ್ ಬರ್ಬೇಕಿನ್ನ. ಇಲ್ಲಿ ಲಾಸ್ಟಕ್ಕೆ ನಡುವೆ ಜಡ್ ಬರ್ಬೇಕು. ಜಡ್ ಅಂದರೆ ಇದು ಆನ್ಸರ್ ಆಗ್ತದೆ. ಮುಂದೆ ಸ್ವಲ್ಪ ಕಣ್ಣಾಡಿಸಿದ್ರೆ ಜಲ್ದಿ ಬಿಡಿಸ್ಬೋದು. ಇಲ್ಲಿ ಹೇಳ್ತಾನೆ ಇಫ್ ಆಲ್ ದ ಸಿಂಬಾಲ್ಸ್ ಆರ್ ಡ್ರಾಪ್ಡ್ ಫ್ರಮ್ ದ ಸೀರೀಸ್. ಸಿಂಬಾಲ್ಸನ್ನು ಮರ್ತು ಬಿಡೋದು. ಆನಂತರ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಫ್ರಮ್ ದ ರೈಟ್ ಹ್ಯಾಂಡ್. ಈ ರೈಟ್ದಿಂದ ಈ ಕಡೆ ಎಷ್ಟನೇದ 7ನೇದು ಯಾವ್ದು ಅಂತ ಕೇಳ್ತಾನೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ 7 1 ಆಯ್ತು, ಸಿಂಬಲ್ ಬಿಟ್ಬಿಡ್ರಿ. 2 ಆಯ್ತು, 3 ಆಯ್ತು, 4 5 6 7 7ನೇದು 8 ಬರತ್ತೆ. ಆನ್ಸರ್ 8. ಓಕೆ, ಇದು ಆನ್ಸರ್ ಕಮೆಂಟ್ ಮಾಡಿರಿ. ಈಜಿ ಐತಿ ಕ್ವಶನ್. ಅದಕ್ಕಾಗಿ ನಾವು ಇಂಥ ಕ್ವಶನ್ ನಿಮ್ಗೆ ಬಿಡಾಕತ್ತೀನಿ. ಆನ್ಸರ್ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ. ಈಗೇನೈತಿ ಇಲ್ಲಿ E5 J10 R18 24 H8 L12 U21 Z26. ಹಾಗಾದ್ರೆ ಇಲ್ಲಿ ಗ್ಯಾಪ್ +3 ಬಂತು, ಇಲ್ಲಿ +2 ಆಯಿತು, ಇಲ್ಲಿ +3 ಬಂತು, +2 ಆಯಿತು. ಹಾಗಾದ್ರೆ ನಾ ಇದಕ್ಕೆ ಫಾಲೋ ಮಾಡ್ತೈತಿಲ್ಲ ನೋಡೋಣ. ಇದಕ್ಕೆ ಫಾಲೋ ಇಲ್ಲಿ +2 ಮಾಡ್ಬೇಕು. L12 +2 ಅಂದರೆ N ಬರ್ಬೇಕು. N ಬರೋದು ಇದು ಒಂದು ಆಯ್ತು ನೋಡ್ರಿ ಆಪ್ಷನ್ ಆಯಿತು. L12 ಅಂದ್ರೆ 12 2 ಮಾಡಿದ್ರೆ 14 ಅಂದರೆ N ಒಂದು ಆಪ್ಷನ್. ಓಕೆ, P16 L12 U21 Q17 I9 D4 L12 H8 ಗ್ಯಾಪ 4 ಗ್ಯಾಪ 5 ಇಲ್ಲಿ 4 ಇಲ್ಲಿ 4. ಹಾಗಾದ್ರೆ ಆನ್ಸರ್ 3ನೇದು ಬ್ಲಡ್ ರಿಲೇಷನ್ ಐತಿ. ಇದು ನಾವು ಮಾಡಿ ನೋಡೋಣ. ಹಂಗಾದ್ರೆ ಎಸ್ ಎಮ್ನ ಮಗಳು, ಎಸ್ ಅನ್ನೋಳು ಎಮ್ನ ಮಗಳದಾಳ. ಹಾಗಾದ್ರೆ ಇದು ಹೆಣ್ಣು ಆಯ್ತು. ಹೆಣ್ಣು ಅಂದರೆ ನಾನು ರೌಂಡ್ದಾಗ ತೋರಿಸ್ತೀನಿ. ಎಮ್ನ ಮಗಳು. ಓಕೆ, ಎಮ್ ಬರ್ಕೊಂಡೆ. ಎಮ್ನ ಮಗಳು ಎ ಯ ಪತ್ನಿ. ಎ ಯ ಪತ್ನಿ ಅಂದರೆ ಇದು ಹೆಣ್ಣಾಯ್ತು. ಹಾಗಾದ್ರೆ ನಾನು ಇವು 2 ಗೆರೆ ಹೇಳ್ಕೊತೀನಿ. ಇಲ್ಲಿ ಎ ಬರ್ಕೋತೀನಿ, ಇದು ಗಂಡ ಆಗ್ತದೆ. ಆನಂತರ ಎ ಆರ್ನ ತಂದೆ. ಎ ಆರ್ನ ತಂದೆ ಅಂದ್ರೆ ಆರ್ ಇದಕ್ಕೆ ಬ್ರದರ್ ಆಗ್ತೈತಿ ಅಥವಾ ಸಿಸ್ಟರ್ ಆಗ್ತೈತಿ, ಆರ್ನ ತಂದೆ. ಓಕೆ, ಮತ್ತೇನು ಹೇಳ್ತಾನೆ ಆರ್ ಟಿ ಯ ಸಹೋದರ. ಟಿ ಯ ಸಹೋದರ ಅಂದರೆ ಇದು ಗಂಡ ಆಗ್ತೈತಿ. ಟಿ ಇಲ್ಲಿ ಬರ್ತದೆ. ಹಾಗಾದ್ರೆ ಎಸ್ ಟಿಗೆ ಹೇಗೆ ಸಂಬಂಧಿಸಿದಾಳೆ, ಸಿಸ್ಟರ್ ಆಗ್ತಾಳೆ ಅಷ್ಟೆ. ಓಕೆ, ಇದು ನೋಡಿರಿ. ಇದ್ರೊಳಗೆ ಗ್ಯಾಪ್ ತಗೊಳ್ರಿ. ಎಷ್ಟು ಬರತೈತಿ 2 ಬರತೈತಿ. ಇದ್ರೊಳಗೆ ಗ್ಯಾಪ್ ಎಷ್ಟು ಬರತೈತಿ 4 ಬರತೈತಿ. ಇದ್ರೊಳಗೆ ಗ್ಯಾಪ 14 ಬರತೈತಿ. ಇದ್ರೊಳಗೆ ಗ್ಯಾಪ 9 3 ಹೋದ್ರೆ 6 16 ಗ್ಯಾಪ್ ಬರತೈತಿ. ಓಕೆ, ನಂಗೆ ನೆಕ್ಸ್ಟ್ ಯಾವ್ದು ಬರ್ಬೋದು ಇಲ್ಲಿ ನೋಡ್ರಿ. ನಾನು ಏನು ಮಾಡ್ತೀನಿ ಈಗ 2ರಿಂದ ಗ್ಯಾಪ್ 2 ಬಂತು ಇಲ್ಲಿ ಮೊದಲು. ಆನಂತರ ಇಲ್ಲಿ 10 ಬಂತು, ಮತ್ತೆ 2 ಬಂತು, ಇನ್ನು ಮತ್ತೆ 10 ಬರ್ತೈತಿ. 10 ಸೇರಿಸ್ರಿ 26. 14ಕ್ಕೆ 10 ಸೇರಿಸ್ರಿ 26. 39 + 26 ಸೇರಿಸ್ರಿ ಎಷ್ಟಾಯ್ತು 9 6 15 ಬಂತು. 3 + 5 65 ಬರ್ತದೆ ಆನ್ಸರ್. ಇಷ್ಟ ಇರೋದು ಕ್ವಶನ್. ಓಕೆ, ನಾನು ನಿಮಗೆ ತಿಳಿದ ಎಲ್ಲ ಕ್ವಶನ್ ಬಿಡಿಸಿದ್ದೀನಿ. 30 ಕ್ವಶನ್ ಟೋಟಲ್ ಸೆಟ್ಟಲ್ಲಿ. ಅದು ಮಾತ್ರ ಒಂದು 5-6 ಕ್ವಶನ್ ಬಿಟ್ಟಿದ್ದೀನಿ. ನೀವೆಲ್ಲರೂ ಅದರದ್ದು ಆನ್ಸರನ್ನು ಕಮೆಂಟ್ ಮಾಡಿರಿ ಅಂತಂದು ಹೇಳ್ತಾ, ಎಲ್ಲರಿಗೂ ಲೈಕ್ ಆಗಿದರೆ ಲೈಕ್ ಬಟನ್ ಒತ್ತಿರಿ. ಮತ್ತು ನಮ್ಮ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಈ ಕ್ಲಾಸ್ಗಳನ್ನು ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಆನಂತರ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಯಾರೆಲ್ಲರೂ ಹೊಸವಾಗಿ ನೋಡ್ತಾ ಇದ್ದಾರೆ, ಇವತ್ತೇ ಕ್ಲಾಸನ್ನು ಯಾರು ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.